ಈ ಜಲಪಾತದ ವೈಭವ ನಮ್ಮೆಲ್ಲರ ಮನಸ್ಸನ್ನ ತಣಿಸುತ್ತಿದೆ ಕೂಡ. ಅಂದ್ರೆ ಹೇಳಬೇಕಂದ್ರೆ ಗಗನದಿಂದ ಭೂಮಿಗೆ ಇಳಿಯೋ ದೃಶ್ಯ ಕಲ್ಲಿನ ಮೇಲೆ ರಾಗವಾಗಿ ಹಾಡ್ತಾ ಸಾಗುವ ನಾಮದಂತೆ ಭಾಸವಾಗುತ್ತೆ. ನಿಜಕ್ಕೂ ಇದು ಕಾವೇರಿ ತಾಯಿ ನಮಗೆ ಬರ ನೀಡಿದ್ದಾಳೆ ಅನ್ನೋ ಭಾವವನ್ನ ಮೂಡಿಸುತ್ತೆ. ಇದು ಕೇವಲ ನೀರಲ್ಲ, ನಮ್ಮ ಜೀವನಕ್ಕೆ ಚೈತನ್ಯ. ಮಾತಾದ್ರು ಕೂಡ ನಾನು ಹೇಳಿಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಪ್ರವಾಸೋದ್ಯಮ ಉದ್ಯಮ ರೈತರು ಬರಬೇಕು, ಯುವಕರು ಬರಬೇಕು, ವಿದ್ಯಾರ್ಥಿಗಳು ಬರಬೇಕು. ಇಡೀ ರಾಜ್ಯದ ವಿದ್ಯಾರ್ಥಿಗಳಿಗೆ ಇಲ್ಲಿ ಬಂದು ನೋಡಿ ಈ ಐತಿಹಾಸಿಕವಾದಂತಹ ಜಾಗವನ್ನು ವೀಕ್ಷಣೆ ಮಾಡಿ ಹೋಗುವಂತ ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ನಾನು ನಮ್ಮ ಟೂರಿಸಂ ಇಲಾಖೆ ಮತ್ತು ಎಜುಕೇಶನ್, ನಮ್ಮ ಪ್ರೈಮರಿ ಎಜುಕೇಶನ್ ಅವರ ಹತ್ರ ಚರ್ಚೆ ಮಾಡಿ ಆ ಕಾರ್ಯಕ್ರಮವನ್ನು ಸರ್ಕಾರದ ಕಾರ್ಯಕ್ರಮವನ್ನು ರೂಪಿಸ್ತೇವೆ. ಮೊನ್ನೆ ದಸರಾ ವರ್ಷ 10 ಲಕ್ಷಕ್ಕೂ ಹೆಚ್ಚು ಜನ ವೀಕ್ಷಣೆ ಮಾಡಿದ್ರು. ಉಚಿತವಾಗಿ ಬಸ್ಸನ್ನು ಕಳಿಸಿದ್ರಿಂದ ಇವತ್ತು ಎಲ್ಲರೂ ಕೂಡ ಆಕರ್ಷಣೆಯಾಗಿ ಇವತ್ತು ಅವರು ವೀಕ್ಷಣೆಯನ್ನು ಮಾಡಿದ್ರು. ನಮ್ಮ ರಾಜ್ಯದಲ್ಲಿ ಧಾರ್ಮಿಕ ಶಿಲೆಗಳ